ಏ ಹುಡ್ಗ ನಿಧಾನಕ್ಕೆ ಬಾ. ಏನು ಓಡ್ ಬತ್ತೀಯ? ಯಾಕಂಗೆ ಓಡ್ ಬತ್ತಿ? ಏನೋ ಕಳ್ಕಣ ನಂಗೆ ಹಂಗೇನೆ ನಿಧಾನಕ್ಕೆ ಬಂದ್ರಾಗಲ್ವೇ? ಹಾಂ, ಹಂಗೆ ನಿಧಾನಕ್ಕೆ ಬರೋ ನಮ್ಮ ತಂದಂಬಲ್ಲ ಹಂಗೆ ಓಡೇ ಬತ್ತೀಯ. ಅಜ್ಜಿ ಅಜ್ಜಿ ಅಲ್ಲಿ ಸೇರ್ಮೆಟಾಗೆ ಆಟೋ ಉಳ್ಕೊಂಡಿತ್ತು ಕಣಜ್ಜಿ. ಅದಕ್ಕೆ ಎಲ್ಲ ಜನ ನಿಂತ್ಕೊಂಡಿದ್ರು. ನಾನು ಅದಕ್ಕೆ ನಮ್ಮ ಅಜ್ಜಿಗೆ ಹೇಳ್ಬತ್ತೀನಿ ಅಂತಂದು ಹೇಳಿ ಬಂದೆ ಕಣಜ್ಜಿ. ಒಂದು ಅವಕ್ಕೊಂದು ಕೈ ಮುರಿದಿತ್ತು, ಇನ್ನೊಂದು ಅವಜ್ಜಿದು ಸೊಂಟ ಮುರಿದಿತ್ತು, ಪಂಚರ್ ಆಗಿತ್ತು. ಅದಕ್ಕೆ ಬಿದ್ದೈತೆ ಅಂತಂದೇಳಿ ಹೇಳ್ತಿದ್ರು ಕಣಜ್ಜಿ. ಅದಕ್ಕೆ ನಾನು ನೋಡ್ಕೊಂಡು ಓಡ್ ಬಂದೆ. ಹೌದೇನಲ್ಲ ಪಾಪ ಯೋಚನೆ ಹಾಂ ಪಾಪ ಯಾರು ಏನಾಗಿಲ್ಲ ತಾನೆ? ಚೆನ್ನಾಗಿದ್ರು ತಾನೆ? ಏನಾಗಿಲ್ಲ ಕಣಜ್ಜಿ. ಎಲ್ಲರನ್ನೂ ಬೇರೆ ಆಟೋದಕ್ಕೆ ಕಳಿಸ್ತಿದ್ರು. ಒಂದು ಅವಕ್ಕ ಒಂದು ಅವಜ್ಜಿ ಇಬ್ಬರೇ ಇದ್ದಿದ್ದು. ಅಯ್ಯಪ್ಪ ಹಬ್ಬ, ಅಯ್ಯಪ್ಪಗೆ ಏನಾಗಿಲ್ಲ, ಅವಜ್ಜಿಗೂ ಅವಕ್ಕಗೂ ನೋವಾಗಿತ್ತು. ಎಲ್ಲ ಜನ ಹಂಗೆ ಮುಚ್ಕೊಂಡಿದ್ರು ಕಣಜ್ಜಿ. ನಾನು ನೋಡಿ ಓಡ್ ಬಂದೆ. ಪಾಪ ನೋಡಿ ಬಂದಿದ್ಯಾ ಇಲ್ಲಿ? ಈಗೇನು ನನ್ನ ಕೈಲೇ ಆಗಲ್ಲ ಅಲ್ಗಾನ ಹೋಗೋದು. ಹೋಗಿ ಇವರು ರಂಗನಾಥಣ್ಣನ ಅಂಗಡಿಗೆ ಹೋಗಿ ಅಡ್ಕೆಲೆ ತಂಬತ್ತೀಯ ಪಾಪ. ಒಂದು 10 ರೂಪಾಯಿದ ಅಡ್ಕೆಲೆನೇ ತಗೊಂಡು ಬರೋಗಪ್ಪ. ಅವತ್ತು ಚಿಲ್ಲರೆ ಕೊಡ್ಬೇಕಾಗಿತ್ತು, 10 ರೂಪಾಯಿ ಅವನೇ ತಗೈತೆ. ಹೋಗಿ ನಮ್ಮ ಅಜ್ಜಿಗೆ ಎಲೆ ಅಡಿಕೆ ಕೊಡು ಅಂತಂದೇಳಿ ತಗೊಂಬರಗಪ್ಪ ಹೋಗಿ. ಹೋಗತ್ತೆ. ನೀನು ಯಾರು ಹೋಗ್ತಾರೆ? ನಾನು ಈಗಿನ ಅಲ್ಲಿಂದ ಓಡ್ ಬಂದಿದ್ದೀನಿ. ನೀನು ಅಲ್ಲೇ ಎಲೆ ಅಡಿಕೆ ತಗೊಂತಂದಂತೀಯ. ನೀನೇ ಹೋಗು, ತಗೊಂಬರೋ ಹೋಗಿ. ಹೋಗಪ್ಪ ಜನ, ಹೋಗಪ್ಪ ಸಣ್ಣ ಹುಡುಗ ನನಗೆ ಹೋಗಿ ಬರೋಗಪ್ಪ. ನಿನಗೆ ಯಾತನ ಕೊಡಿಸ್ತೀನಿ ಹೋಗಪ್ಪ. ತೀರಾನ 10 ರೂಪಾಯಿ ಅವನೇ ತೆಗಿರೋದಕ್ಕೆ ಎಲೆ ಅಡಿಕೆ ತಕ, ಇನ್ನು 5 ರೂಪಾಯಿದ ಕುರ್ಕುರಿ ಕೊಡು ಅಂತಂದೇಳಿ ತಗೊಂಡು ಬರೋಗಪ್ಪ. ನಮ್ಮ ಅಜ್ಜಿ ಹೇಳ್ತು ಅಂತಂದೇಳಿ. ಅವನೇ ತೆಗಿ, ಇರೋದೇ 10 ರೂಪಾಯಿ. ನಿನ್ಗಿನ್ನ 5 ರೂಪಾಯಿ ಕುರ್ಕುರೆ ಬೇರೆ ಕೊಡುತ್ತೆ. ಅವನೇ ಅಲ್ಲೇ ಇಲ್ಲಿಗೆ ಸರಿ 10 ರೂಪಾಯಿದು ಎಲೆ ಅಡಿಕೆ ಇಲ್ಲ, ಕುರ್ಕುರೆ ಕೊಡೋಕ್ಕೆ ದುಡ್ಡಿಲ್ಲ ಅಂತಂದಂಬುತ್ತೆ. ಹೋಗು, ನೀನೇ ಬಾ ಕೊಡ್ಸಿ ಅಂತೆ. ದುಡ್ಡ ಇಸ್ಕೊಂಡು ಬರೋಗೊಂಬ ತಗ್ಲಲ್ಲ ಯಾರೋ ಹೋಗು. ದುಡ್ಡಿದ್ರೆ ಕೊಡು, ತಗೊಂಬತ್ತೀನಿ ಅಷ್ಟೇ. ನನ್ನ ಮ್ಯಾಲೆ ಹೇಳು ಸುಮ್ಮನೆ. ನಮ್ಮ ಅಜ್ಜಿ ಹೇಳ್ತು ಅಂತಂದೇಳಿ ಹೇಳು. ಕೊಡ್ತೈತೆ ತಗೊಂಡು ಬರೋಕೆ ಹೋಗಿ. ಹಂಗಾದ್ರೆ 2 ತಗೊಂತೀನಿ, ಒಂದು ಕುರ್ಕುರೆ ಒಂದು ಬಿಸ್ಕತ್ತಿನ ಪಟ್ನ ತಗೊಂತೀನಿ 10 ರೂಪಾಯಿದು. ಏನಜ್ಜಿ? ಹಂಗೆ ನಿನಗೆ ಎಲೆ ಅಡಿಕೆ ತಗೊಂಬತ್ತೀನಿ. ನೋಡಿ ಈ ಹುಡುಗನ್ನ ಯಾತನ ತುತ್ತ ಅಂತಂದರೆ ಯಾತನ ನನಗೆ ಕೊಡ್ಸೊಂಬತ್ತೆ. 5 ರೂಪಾಯಿ ತಗೊಳಪ್ಪ ಅಂದರೆ 10 ರೂಪಾಯಿ ತಗೊಂಬತ್ತೈತಿ. ಏನೂ ಮಾಡೋಕ್ಕಾಗಲ್ಲ ಈ ಹುಡುಗನ್ನ. ರಾಜಿರೋದಕ್ಕೂ ಅದಕ್ಕೂ ತಿಂದೇನು ಉಂಡೇನು ಅಂತಂದಂತವೆ. ಏನು ಮಾಡ್ತೀನಿ ಹಿಂಗಜ್ಜಿ? ಹುಡುಗ ಎತ್ಲಾಗ ಓಡೋಗಿ ಓಡ್ ಬಂತು. ಎತ್ತ ಅಂತಿದ್ದೆ ನೀನು? ಆ ಹುಡುಗನ ಕುಟ್ಟೇನ ಮಾತಾಡ್ತಿದ್ದೆ. ಅಲಕನ್ ಸಾವಿತ್ರಮ್ಮ ಅಲ್ಲೆಲ್ಲ ಆಟ ಬಿದ್ದಿತ್ತಂತೆ, ನೋಡ್ದೇನೆ ನೀನು? ಯಾರ್ದ ಕೈ ಮುರಿದಿತ್ತಂತೆ, ಒಂದು ಅವಜ್ಜಿದು ಸೊಂಟ ಎತ್ತ ಮುರಿದಿತ್ತಂತೆ. ಇದು ಆಟೋ ಪಂಚರಾಗಿ ಉಳ್ಕೊಂಡೈತೆ ಅಂತಂದೇಳಿ ನಮ್ಮ ಹುಡುಗ ಬಂದು ಹೇಳ್ತು. ನೀನು ಹೋಗಿದ್ದೆ ನೋಡಿದೆ? ನಾನು ಅಡುಗೆ ಮಾಡೋ ಹೊತ್ತು ಇನ್ನೆಲ್ಲಿ ಹೋಗೋಣ? ಎಲ್ಲ ನಮ್ಮ ಅಂತೆಗೆಲ್ಲ ಹೋಗಿದ್ರು ಹುಡುಗರು ಪಡೆದ್ರು. ಹಂಗಂದ್ರು. ತಿರ್ಗಾಲೆ ನಾನು ಹೋಗೋಣ ಅಂತಂದಂತಿದ್ದೆ. ಇಲ್ಲ ಅಲ್ಲೇ ಬೇರೆ ಆಟೋದಕ್ಕೆ ಅವನ್ನೆಲ್ಲ ಕಳಿಸಿರು ಅಂತಂದು ಅಂದರು. ಅದಕ್ಕೆ ಅದೇ ಸುಮ್ಮನೆ ಅಡುಗೆ ಮಾಡಬೇಕಾಗಿತ್ತು. ಹೋಗಲಿಲ್ಲ, ಏನಿಲ್ಲ. ನಿಮ್ಮ ಹುಡುಗರು ಹೋಗಿದ್ದಾವೆ ಹೇಳು. ಅದಕ್ಕೆ ಅವು ನಿಮ್ಮ ಹುಡುಗ ಹೇಳೈತಿ ಬಂದು. ಹೆಂಗೆ ಬಿತ್ತಂತ ಮನೆ ಹಂಗೇನೆ ನೋಡ್ಕೊಂಡು ಓಡ್ಸೋಕ್ಕಾಗಲ್ಲ. ನಮ್ಮ ಈ ಬೇಸಿಗೆ ಕಾಲದಾಗ ಏನಾದರೂ ಒಂದು ಮಾಡ್ತಾವಮ್ಮ ಈ ಹುಡುಗರು. ನೋಡು ವಯಸ್ಸಾದವ್ರಿಗೆ ಒಂದು ಈಟು ಸೊಂಟ ನೋವತ್ತಂತಂದರೆ ಅದೇ ಮೂಲ ಆಕೈತಿ. ಈ ಮೂಳೆ ಹೊಳ್ಟಿತ್ತಂತಲ್ಲ ಮನೆ ಕೈಯಾಗೆ. ನಮ್ಮ ಹುಡುಗಂಗೆ ಅಂತಿತ್ತು, ಕೈ ಮುರಿದು ಹಿಂಗೆ ಎತ್ತುತ್ತಿರ್ಲಿಲ್ಲ, ಹೊಳುತ್ತಿತ್ತು ಅವಕ್ಕ ಅಂತಂದೇಳಿ ಅಂತಿತ್ತು. ಹುಡುಗಿ ಆತನ ನಾನು ಕಲಿಬೇಕು ಆಟ ಅಂತಂದೇಳಿ ಇಸ್ಕೊಂಡು ಕಲಿಯೋಕೆ ಅಂತಂದೇಳಿ ಹೋಗೈತೆ. ಅದು ಆಗಲೇ ಪಂಚರ್ ಆಗೈತೆ. ಅದಕ್ಕೆ ಹಂಗಾಗೈತೆ. ಇಲ್ಲಿದ್ರೆ ಹಂಗೆ ಆಗ್ತಿರ್ಲಿಲ್ಲ. ನೋಡಮ್ಮ ಏನು ಹುಡುಗರು ಕಲಿಯೋಣಂತಂದೇಳಿ ಹೋಗೋದ ನೋಡಿದ್ರೆ ಹಿಂಗೆ ಮಾಡಿರಿ ಹಂಗೆ ಆಗೋದು. ಹೆಣ್ಣು ಹುಡುಗರೆಲ್ಲ ಕಲ್ತ್ಕೋಬೇಕಮ್ಮ ಆಟ ಓಡಿಸೋದು. ಸುಮ್ಮನೆ ಹಚ್ಕಟ್ಟ ಕಸ ಮುಸ್ರೆ ಮಾಡ್ಕೊಂಡು ಇರೋದು ಬಿಟ್ಟು ಈಗ ಬೈಕ್ ಓಡ್ಸೋಕೆ ತರಾಡೋದು, TVS ಓಡ್ಸೋಕೆ ತರಾಡೋದು, ಸೈಕಲ್ ತುಳಿಯೋಕೆ ತರಾಡೋದು ಎಲ್ಲ ಮಾಡೋಕೆ ತರಾಡ್ತವೆ. ಅವ ಎತ್ತರ ಫೋನ್ನಾಗೆಲ್ಲ ತೋರಿಸ್ತಾರೆ ನೋಡು. ಲಾರಿ ಓಡಿಸ್ತಾರೆ, ಟ್ಯಾಕ್ಟ್ರಿ ಓಡಿಸ್ತಾರೆ ಅಂತ. ಇವು ಒಳ್ಳೆಗಳವನು ಕಲ್ತ್ಕೊಂಬನಂತ. ಹಾಗಂಗೆ ಕಲ್ತ್ಕೊಂಬಕ್ಕೆ ಹೋಗಿ ಮತ್ತೆ ಈಗ ಸರಿಯಾಗಿ ಮಾಡ್ಕೊಂಡಿರೋದು. ಏನಿಲ್ಲ ನಿಂಗಜ್ಜಿ, 1 ಟೊಮೆಟೊ ಹಣ್ಣಿದ್ರೆ ಕೊಡು, ತಂದಾಗ ಕೊಡ್ತೀವಿ. ಇಲ್ಲ ನಿಮ್ಮ ಗಿಡದಾಗಿದ್ದರೆ 1 ಕಿತ್ಕೊಡು. ನಿಮ್ಮ ಅಂತಾಗೆ ನೋಡೋಗಿದ್ದ ಅವತ್ತು ಅದ್ಗ ಇದ್ದಂಗಿದ್ವು. ಯಾರು ಬಂದಿರಲಿಲ್ಲ ಟೊಮೆಟೊ ಹಣ್ಣಾರು. ತಮ್ಮನಮ್ಮ ತಂದಂತಿದ್ದೆ. ಅದಕ್ಕೆ ಇದ್ದರೆ 1 ಟೊಮೆಟೊ ಹಣ್ಣು ಕೊಡ್ತೀವಿ ಅಂತಂದೇಳಿ ಬಂದು. ಇಲ್ಲ ನಮ್ಮ ಮನೆಗೂ ಇಲ್ಲ, ಏನಿಲ್ಲ. ನಾನು ಕಿತ್ಕೊಂಡು ಬಾ ಅಂತಂದಂದ್ಲು ಅವಳು. ಅದಕ್ಕೆ ಕೂಕೊಂಡಿದ್ದೆ. ಕಿತ್ಕೊಂಡು ಹೋಗ ನಮ್ಮ ತೈಯೆಲ್ಲ 1 2 ಬಿಟ್ಟಿದ್ದೆವು ಕಣಮ್ಮ. ಯಾರೂ ಬಂದಿಲ್ಲ ನಮ್ಮ ಮನೆಗೂ. ಟೌನಕ್ಕೆ ಹೋಗಿದ್ರೆ ತಗೊಂಬರೋರು. ಇಲ್ಲ ಟೊಮೆಟೊ ಹಣ್ಣು ನಮ್ಮ ಮನೆಗೂ ಇಲ್ಲ. ಬಿಡು ಹಂಗಾದ್ರೆ ಹೋಗಿ ನಾನು ಅಲ್ಲಿ ರೇಣುಕಮ್ಮರ ಮನೆಗೆ ಎಲ್ಲ ಇಸ್ಕೊಂತೀನಿ. ನಾನು ಇದ್ದರೆ ನಿಂತ 1 ಇಸ್ಕೊಂಡು ಹೋಗೋಣ ಅಂತಂದೇಳಿ ಬಂದು. ನಿಮ್ಮ ಅಂತಾಗಾದ್ರೂ ಇದ್ವಲ್ಲ ಅದ್ಗ ಇದ್ದಂಗಿದ್ವು. ಇಟ್ಟಕ್ಕೆ ಕಣ್ಣಾಗಿರ್ತವೆ 2 ಇಸ್ಕೊಂಡು ಹೋಗೋಣ ಅಂತ ಬಂದು. ನಮ್ಮ ಏನಕ್ಕೆ ಬಂದಿತ್ತು ನಿಂಗಜ್ಜಿ? ಅವಕಾಯಿ ಬಂದಿತ್ತು. ಯಾತ ಮಾತಾಡ್ತಿದ್ರಿ? ಅಲ್ಲ ನೋಡಿ ಲಸ್ಮಕ್ಕ ಅವಳು ನಿಟ್ಕೆಟ್ಟಳನ್ನ ಟೊಮೆಟೊ ಹಣ್ಣು ಕೊಡು ಅಂತಂದೇಳಿ ಬಂದಿರೋದ. ದುಡ್ಡಿಗೆ ತಗೊಂಡು ಮಾಡ್ಬೇಕಮ್ಮ. ಈ ಪಾಟಿ ರೇಟ್ ಆಗಿದ್ದಾವೆ. ಈಗ ಟೊಮೆಟೊ ಹಣ್ಣು ಕೊಡು ಅಂತ ಬಂದಳು. ನಮ್ಮ ಅಂತಾಗೆಲ್ಲ 2 ಗಿಡ ಹಾಕಿದ್ದೀವಿ. ಅವು ಕುಳೆಕಾಯಿ ಹಂಗೆ 1 2 ಬಿಟ್ಟಿದ್ದಾವೆ. ಅದ್ರಾಗೆ ಕೊಡು ಅಂತಂದೇಳಿ ಬಂದಳಲ್ಲಮ್ಮ. ಅವಳು ಸಾರು ಮಾಡೋದಳು ಹೋಗಿ ತಗೋಬೇಕಮ್ಮ. ಏಟನ್ನ ರೇಟ್ ಆಗಲಳು. ರೇಟ್ ಆಗಿದ್ದಾವೆ ಅಂತಂದೇಳಿ ಮನೆ ತಿರುದ್ರೆ ಕೊಡ್ತಾರೆ. ಅವರು ದುಡ್ಡು ಕೊಡ್ತಂದಿರವ. ಅಯ್ಯಮ್ಮ ಹಂಗೆ ಹೇಳು.
ಬರೋರಮ್ಮ ಅವ್ರು ಯಾರ ಇದ್ರಾರು ದುಗಣಿಟ್ಟರು ಮಾರಕ್ಕೆ ಕಮ್ಮಿ ರೇಟ್ ಇದ್ದಾಗ ತರೋರು ಗನ್ವಾಗಿ ಜಾಸ್ತಿ ರೇಟ್ ಆದಾಗ ಅವರು ತರಲ್ಲ ಕಮ್ಮಿ ರೇಟ್ ಇದ್ದಾಗ ತಕ ಅಂತಂದು ಬರೋಳು ಅಯ್ಯಮ್ಮ ನಾನು ನೋಡ್ತಿದ್ದೀನಿ ತಕಮ್ಮನ ಅಂತಂದು ಹೇಳಿ ತಗೋಬೇಕಮ್ಮ ನಾ 50 ರೂಪಾಯಿ ಏನಾಗಲಿ 9 ಬಿಡೋಕ್ಕಾಗುತ್ತೆ ಈಗ ಅದೊಂದು ಕಾಲ 10 ರೂಪಾಯಿ ಆಗೋದು ಒಂದು ಕಾಲ 60 ರೂಪಾಯಿ ಆಗೋದು ಒಂದು ಕಾಲ ನಾನು ನೆನೆದಿನ ಬಂದಿದ್ವು ಹೆಂಗನ ಟೊಮೆಟೊ ಹಣ್ಣು ಅಂತೀನಿ ಅರ್ಧ ಕೆ ಜಿ 30 ಅಂತ ನನಗೆ ಒಂದೇ ಸಲ ಕೆ ಜಿ 60 ರೂಪಾಯಿ ಅಂದರೆ ತಾಮಲ್ಲ ಅಂತಂದು ಹೇಳಿ ನಾನು ಅದಕ್ಕೆ ತಿರ್ಗೋದು ಅದ್ರಾಗೆ ಒಂದು ಅರ್ಧ ಕೆ ಜಿ ತಾಣ್ಣ ಮಾದ್ರಾಗ್ಲೇಳು ಅಂತಂದು ಹೇಳಿ ನೋಡಮ್ಮ ಬಂದವೆ ಮಾರಕ್ಕೆ ಬಂದ್ರು ತಾಮ್ದಂಗೆ ಟೊಮೆಟೊ ಹಣ್ಣು ಕೊಡ್ರಿ ಅಂತ ಮನೆಗೆ ತಿರಿಯೋಕೆ ಹೋಗ್ತಾಳೆ ಇವಳೊಬ್ಳು ನಿಂತ್ಕೊಂತಾಳು ಯಾರಿಗೇನಿರ್ತಾರಮ್ಮ ರೇಟ್ ಅದೇ ಇಟ್ಕೇನೆ ಯಾರು ನಮ್ಮಂಗೆ ತಾನೆ ಎಲ್ಲರದು ಅಂತಂದೇಳಿ ಒಂದಿಟ್ಟು ತಿಳ್ಕೊಂಬಲ್ಲ ಅವಳು ಅವಳು ಹಂಗೆ ಹೇಳು ಮನೆ ತೀರದೆ ಅಡುಗೆ ಮಾಡೋದು ಆ ಮನೆಗೆ ಟೊಮೆಟೊ ನಿಮ್ಮ ಮನೆಗೆ ದೊಸರುಗಾಯಿ ದೊಡ್ಡ ಬದನೆಕಾಯಿ ಯಾರ ಮತ್ತೆ ಎತ್ತನ ಬಿಟ್ಟಿದ್ರು ಬಿಡಲ್ಲ ಅವಳು ಹಂಗೆ ತೀರ್ದು ಅಡುಗೆ ಮಾಡ್ತಾಳೆ ಯಾರನ್ನಕ್ಕ ಹಿಂಗೆ ಬೇಕಂತಿ ಹಂಗೇನೆ ನಿಂಗೆ ಅದು ಸಾಯ್ತರ ಕೈನೆ ಅಲ್ಲಿ ನಮ್ಮಂತಗೂ ಕೇಳಿ ಬಂತು ನಮ್ಮಂತಗೂ ಕೇಳಿ ಇಲ್ಲ ನಿಸ್ಕೊಂಡು ಬಂದೈತಿ ನಿಂಗೆ ಅಜ್ಜಿ ಇದ್ರೆ ಕೇಳಿಸ್ಕೊಂಡು ಹೋಗೋಣ ಇಲ್ದಿದ್ರೆ ಕರ್ಕೊಂಡು ಹೋಗೋಣ ಅಂತಂದು ಹೇಳಿ ಬಂದೈತಿ ನೀನು ಇದ್ದೀಯತ್ತು ಅದಕ್ಕೆ ಕೇಳೈತೆ ಕೇಳಿ ಅದೇ ಹೋಗಿತ್ತು ಅಲ್ಲಿ ನಮ್ಮಂತ ಕೇಳಿ ಇಲ್ಲಿ ಬಂದೈತಿ ನೋಡಿ ಅದಕ್ಕೆ ಟೊಮೆಟೊ ಹಣ್ಣು ರೇಟ್ ಆದಾಗ ಹಂಗೆ ಮತ್ತೆ ಎಮ್ಮೆ ಹಾಕೋದು ತಮ್ಮಲ್ಲ ಅವಳು ಹಂಗೆ ಮತ್ತೀಗ ನಿಟ್ಕೆಟ್ಟಾಳು ಅವಳು ಏನಿಲ್ಲ ಯಾರ ಮನೆ ತಾಗ ಯಾತಿದ್ರು ಇರ್ತಾವ ಯಾರು ಇಲ್ದಿದ್ರೆ 2 ಕಾಯಿ ಇದ್ದರೆ ಮುಡ್ಲಕ್ಕಾಕೊಂಬರೋದು ಮೆಜ್ಜಿ ಗಿಡ ಇದ್ದರೆ 1-2 ಹಸಿರುಕಾಯಿ ಕಿತ್ಕೊಂಬರೋದು 1-2 ಬದನೆಕಾಯಿ ಕಿತ್ಕೊಂಬರೋದು ಯಾತದ್ದು ಬಿಡಲ್ಲ ತರ್ಕೊಂಬತ್ತಾಳೆ ನೋಡ್ತಾಳೆ ಹಂಗೆ ಸಣ್ಣಕ್ಕಿದ್ದಾಗ ಯಾವಾಗಾನ ಹೋಗಿ ಯಾರು ಇಲ್ದಾಗ ಅವ್ರು ಎಲ್ಗಾರ ಮದುವೆಗ ಸೋಮಕ ಎಲ್ಲನ ಬಸ್ಕ ಹೋಗಿದ್ರೆ ಕಿತ್ಕೊಂಡು ಅದೇ ಬತ್ತಾಳೆ ಯಾತದ್ದು ತಮ್ಮಲ್ಲ ಅವಳು ಮಾಡ್ಕೊಂಡು ಉಣ್ಬೇಕು ಅಮ್ಮಂಗಿದ್ರೆ 50 ರೂಪಾಯಿ ಏನಾಗ್ಲಮ್ಮ ತಗೊಂಡು ಮಾಡಬೇಕು ಹಿಂಗೆ ಕೇಳೋಕೋದ್ರೆ ಯಾರು ಕೊಡ್ತಾರಮ್ಮ ನೀನು 60 ರೂಪಾಯಿ ಆದರೆ ಏನು ಅರ್ಧ ಕೆ ಜಿ ತಗೊಂಬೋದು 1 ಕೆ ಜಿ ತಗೊಂಬತ್ತಕ್ಕೆ ಈಗ 10 ರೂಪಾಯಿ ಇದ್ದಾಗ ಮಾರಲ್ವ ಅವು ರೇಟು ಹೆಂಗಿರ್ತಾವೆ ಹಂಗೆ ಬರ್ತವೆ ತಗೋಬೇಕಮ್ಮ ಹೋಗಿ ಮಾರಕ್ಕೆ ಬರೋರು ಕಣಕ ಅವರು ಇವಾಗ ಚಾನೆ ರೇಟ್ ಆಗಿರೋಕ್ಕೆ ಯಾರು ಮಾರಕ್ಕೆ ಬರಲ್ಲ ಕಮ್ಮಿ ರೇಟ್ ಇದ್ದಾಗ ತಗೊಳ್ರಿ ಅಂತ ಎಮ್ಮೊಬ್ಳು ಓದ್ಕೊಂಬರೋಳು ಮನ್ಮಂತ ಕೇಳ್ಕೊಟ್ಟವಳು ಇವಾಗ ಬರೋದೇ ಇಲ್ಲ ಬಂದರು ತಾಮನಂತೆ ಘನವಾಗಿ ಬಂದರೆ 30-40 ರೂಪಾಯಿ ಆದ್ರೆ ತಾಮ್ತಾರೆ 50 ರೂಪಾಯಿ ಕೆ ಜಿ ತಗೊಳ್ರಿ ಅಂತಂದಂಬದು ಹಂಗೆ ನಾವು ಹಣ್ಣಾಗ ಹೆಣಕ್ಕೇನೆ ಅಲ್ಗೂ ಒಂದು 2-3 ದಿನ ತಗೊಂಡಿದ್ದೀವಿ ಅಯ್ಯಮ್ಮಂತಾಗಿ ಇವಾಗ ಬರೋದೇ ಇಲ್ಲ ನೋಡು ತರಕಾರಿ ಹಂಗೆ ಮತ್ತೆ ಜಾಸ್ತಿ ರೇಟ್ ಆದಾಗ ಬರಲ್ಲ ಅವರು ಪ್ಯಾಟಿಗೆ ಹಾಕ್ತಾರೆ ಸುಮ್ಮನೆ ಜಾಸ್ತಿ ರೇಟ್ ಸಿಗುತ್ತೆ ಇಲ್ಲ ಯಾರು ಕೆ ಜಿ ಮೇಲೆ ಮಾರಾರು ಅಂತಾನೆ ಪ್ಯಾಟಿಗೆ ತಗೊಂಡೋಗಿ ಕೊಟ್ಟು ಬರ್ತಾರೆ ಈಗ ಹೋದ್ರೆ ಎಲ್ಲನ ಸಿರಕ ಹಿರಿರ್ಗೋದ್ರೇ ತರಬೇಕು ಯಾರ್ಯಾರು ಬರಲ್ಲ ತರಕಾರಿ ಎಲ್ಲ ರೇಟ್ ಆಗಿಬಿಟ್ಟೈತೆ ಎಲ್ಲ 50-60 ರೂಪಾಯಿ ಕೆ ಜಿ 20-30 ರೂಪಾಯಿಗೆ ಯಾತು ಬರಲ್ಲ ಎಲ್ಲ ರೇಟ್ ಆಗೈತಿ ಇವಾಗ ಈ ರೇಟು ಈ ಪಾಟಿ ಮಳೆ ಹೋಗಿ ಮುಗ್ಲು ಸೇರಿ ಇನ್ನೇನು ಬೆಳೀತಾರಮ್ಮ ನೀರಿದ್ರೆ ಎಲ್ಲ ನೈಟ ಬೆಳೆಯಾರು ನೀರಿಲ್ಲದ ಪಾಪ ಅವ್ರಿಗೂ ತಾನೇ ಇನ್ನು ಯಾವ ಥರ ಬೆಳೀತಾರೆ ಇಲ್ಲಾಂದ್ರೆ ಬೆಳೆದಾರೆ ಇಟ್ಟಿಗೆ ಯಾತನ ಒಂದೊಟ್ಟು ಲಾಭ ಸಿಗೋದು ಬೇಡ ಬಿಡು ಮಾರ್ಕೆಂಬ್ಲಿ ಈ ಕಾಲದಾಗ ಇನ್ನೇನು ಎಷ್ಟು ರೂಪಾಯಿ ಆದ್ರೂ ಈಗ ಅಡುಗೆ ಮಾಡ್ಬೇಕಮ್ಮಂಗಿದ್ರೆ ತಗೊಂಡು ಮಾಡ್ಕೊಂಡು ಉಣ್ಬೇಕಮ್ಮ ಅದನ್ನೇನು ಮನೆ ತಿರಿಯೋಕೆ ಹೋದ್ರಾಗುತ್ತಾವಳು ಹಂಗೆ ಹೇಳು ನೋಡಿ ವೀಕ್ಷಕರೇ ಈಗ ನಿಮ್ಮೂರಾಗೂ ಟೊಮೆಟೊ ಹಣ್ಣು ರೇಟ್ ಆಗಿದ್ದಾವೆ ನೀವು ಹೆಂಗೆ ಸಾರು ಮಾಡ್ತೀರಾ ಕಮೆಂಟ್ ಮಾಡಿರಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಸಂಬಂಧಿಕರಿಗೆ ಶೇರ್ ಮಾಡಿರಿ